ಓಕೆ. ಸೊ ಜನಗಳಿಗೆ ಜೀಬ್ರಾ ನೋಡ್ದಂಗೆ ಆಗುತ್ತೆ. ಹೌದು. ಈ ನಮ್ಮ ಮಲೆನಾಡಿನ ಭಾಗದ ಜನಗಳಿಗೆ ಅಥವಾ ಎಲ್ಲ ವೆರೈಟೀಸ್ ಜನ ಬರ್ತಾರೆ. ಇವಾಗ ಮಲೆನಾಡಲ್ಲಿ ಇಂಥ ಪ್ರಾಣಿಗಳಿಗೆ ವೆದರ್ ಸೆಟ್ ಆಗುತ್ತೆ ಅಂತ ಹೇಳಿದ್ರೆ ಯಾವ ಪ್ರಾಣಿಗಳು ಇರ್ಬೋದು ಸರ್? ಇವಾಗ ತಂದಿರೋದ್ ಬಿಟ್ಟು ನ್ಯಾಚುರಲ್ ಆಗಿ ಈಗ ನಮ್ಮಲ್ಲಿ ಏನು ಅನಿಮಲ್ಸ್ ಇದಾವೆ ಆಲ್ಮೋಸ್ಟ್ ಎಲ್ಲವೂ ನೇಟಿವ್ ಅನಿಮಲ್ಸ್ ಇವು. ಓಕೆ ಸರ್, ಈವನ್ ಎಲ್ಲ ಕಡೆ ಹೋದ್ರೆ ಝೂ ಅಥವಾ ಮೃಗಾಲಯ ಅಂತ ಹೆಸರಿಡ್ತಾರೆ, ಆದ್ರೆ ಇಲ್ಲಿ ಪರ್ಟಿಕ್ಯುಲರ್ ಆಗಿ ನೀವು ಹುಲಿ ಮತ್ತು ಸಿಂಹಧಾಮ ಅಂತಲೇ ಯಾಕೆ ಇಟ್ಟಿದ್ದಾರೆ? ಬಹಳ ವೆರಿ ಇಂಟ್ರೆಸ್ಟಿಂಗ್ ಕ್ವಶನ್ ಇದು. ಇದು ಟೈಗರ್ ಅಂಡ್ ಲಯನ್ ಸಫಾರಿ ಅಂತಾನೆ ಇದು ಮೋಸ್ಟ್ ಫೇಮಸ್. ಇದು ನೀವು ಎಲ್ಲಿ ನಾನು ನೋಡಿದ್ದೀನಿ, ಮೊನ್ನೆ ಒಂದು ಸರ್ವೆ ಮಾಡಿ ನೋಡಿದೀವಿ. ಶಿವಮೊಗ್ಗ ಝೂ ಅಂತೇಳಿ ನೀವೇನಾದ್ರೂ ನಿಮ್ಮ ವೆಬ್ಗಳಲ್ಲಿ ಹಾಕೊಂಡ್ರೆ ಅದನ್ನ ಜಾಸ್ತಿ ಜನ ಸರ್ಚ್ ಮಾಡೋದಕ್ಕಿಂತಲೂ ಟೈಗರ್ ಲಯನ್ ಸಫಾರಿ ಅಂತಾನೆ ಜನ ಜಾಸ್ತಿ ಹುಡುಕ್ತಾರೆ ಅಂತ ಒಂದು ರಿಸರ್ಚ್ ಟೀಮ್ ಹೇಳ್ತಾ ಇತ್ತು. ನೀವು ಟೈಗರ್ ಲಯನ್ ಸಫಾರಿ ಅಂತ ನಿಮ್ಮ ಹೆಸರು ಚೇಂಜ್ ಮಾಡಿ ಹೆಚ್ಚಿಗೆ ಜನ ನಿಮ್ಮ ಇದನ್ನ ನೋಡ್ತಾರೆ ನೋಡಿ ಅಂತ. ಶಿವಮೊಗ್ಗ ಝೂ ಅಂದ್ರೆ ಅದನ್ನು ಕಲ್ಪನೆ ಇರಲ್ಲ ಕೆಲವರಿಗೆ. ಓಕೆ, ಶಿವಮೊಗ್ಗ ಝೂ ಅನ್ನೋದು ಒಂದು ನಿಕ್ ನೇಮ್ ಅಷ್ಟೇ. ಒರಿಜಿನಲಿ ಇದಕ್ಕೆ ಟೈಗರ್ ಲಯನ್ ಸಫಾರಿ ಯಾಕಿಟ್ರು ಅಂತ ಹೇಳಿದ್ರೆ ಆ ಕಾಲಕ್ಕೆ ಅದನ್ನ ತೊಳಿ ಪ್ಲೀಸ್. ಆ ಕಾಲಕ್ಕೆ ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಥ್ಯಾಂಕ್ ಯು ಸರ್, ಪ್ಲೀಸ್ ಮೇಡಮ್, ಇಲ್ಲಿ ಒಂದು ಕಾಲದಲ್ಲಿ 23 ಟೈಗರ್ಸ್ ಇತ್ತು. ಇಲ್ಲಿ 23 ಟೈಗರ್ಸ್ ಇತ್ತು ಒಂದು ಜಮಾನದಲ್ಲಿ. ಅಷ್ಟೊಂದು ಬ್ರೀಡ್ ಕೂಡ ಆಗ್ತಿತ್ತು. ಆಮೇಲೆ ಲಯನ್ಸ್ ಕೂಡ ತಂದಿದ್ರು ಅವಾಗ. ಮತ್ತೆ ಒಂಥರ ಹೊಸ ಕಾನ್ಸೆಪ್ಟ್ ಇದು. ಯಾವಾಗ ಅಂದ್ರೆ 1988ನಲ್ಲಿ ಯೋಚನೆ ಮಾಡಿ, 88ನೇ ಇಸ್ವಿನಲ್ಲಿ ಹುಲಿ ಮತ್ತು ಸಿಂಹಗಳನ್ನ ಸಫಾರಿಯಲ್ಲಿ ನೋಡುವಂತ ಒಂದು ಕಾನ್ಸೆಪ್ಟ್ ತಂದ್ರಲ್ಲ, ಅದಕ್ಕೆ ಬಹುಶಃ ಇದಕ್ಕೆ ಟೈಗರ್ ಅಂಡ್ ಲಯನ್ ಸಫಾರಿ ಅಂತಾನೆ ಹೆಸರಿಟ್ಬಿಟ್ರು. ಮತ್ತೆ ಈ ಝೂಗೆ ಅಷ್ಟು ಫೋಕಸ್ ಇರ್ಲಿಲ್ಲ ಅವಾಗ, ಮೃಗಾಲಯಕ್ಕೆ ಸ್ವಲ್ಪ ಚಿಕ್ಕದಾಗಿತ್ತು ಅವಾಗ. ಈಗ ನಾವು ದೊಡ್ಡದಾದ ಝೂನ ಕಟ್ತಾ ಇದೀವಿ. ಓಕೆ, ಹೆಂಗೆ ಸರ್ ಮೇಂಟೈನ್ ಮಾಡಬಹುದಾ? ಹೇಗೆ ಅಂದ್ರೆ ಡಿಪಾರ್ಟ್ಮೆಂಟ್ ಅಲ್ಲಿ ನೀವು ಇರೋದ್ರಿಂದ ಏನಾದ್ರು ಕಷ್ಟ ಆಗುತ್ತಾ? ಇಲ್ಲ ಮೇಡಮ್, 600 ಎಕರೆ ಇದೆ. ಹೌದೌದು. ಇಲ್ಲ, ಆಕ್ಚುಲಿ ನೀವು ಹೇಳೋದು ಸರಿ ಇದೆ. ನಾನು ಹೇಳಿದ್ನಲ್ಲ, ಇಲ್ಲಿ ಬಂದಾಗ 1.5 ಲಕ್ಷ ಜನ ಬರ್ತಾ ಇದ್ರು. 1.5 ಕೋಟಿ ಆದಾಯ ಇತ್ತು ನಮಗೆ. ಈಗ ನಮ್ಮ ಆದಾಯ 5 ಕೋಟಿಗೆ ಬಂದಿದ್ದೀವಿ ವರ್ಷಕ್ಕೆ. 3 ಲಕ್ಷ ಕ್ರಾಸ್ ಮಾಡಿದೀವಿ ವಿಸಿಟರ್ಸ್ನ. ಈ ಸಲ 3.25 ಲಕ್ಷ ಆಗುತ್ತೆ ಅಂತ ಕಾಣುತ್ತೆ. ನಮ್ಮ ಗುರಿ ಇರೋದು ವೆರಿ ಶಾರ್ಟ್ಲಿ, ಇನ್ ಅನದರ್ ವಿತಿನ್ 5 years 10 ಲಕ್ಷಕ್ಕೆ ಹೋಗ್ಬೇಕು ವಿಸಿಟರ್ಸ್ ಅಂತ. 10 ಲಕ್ಷ ವಿಸಿಟರ್ಸ್ ಬರಬೇಕು, ಮತ್ತೆ ರೆವಿನ್ಯೂ ನಾಟ್ ಲೆಸ್ ದ್ಯಾನ್ 10 crores ಆಗಬೇಕು ಅಂತ. ಆಗ್ಲಿ ಸರ್, ಅಂದ್ರೆ ಕೋಟಿಗಟ್ಟಲೆ ಇಲ್ಲಿ ಮಾತಾಡಬೇಕು ಆಗದೆ ಬಂದು ಹೇಳ್ತಿದ್ದೀನಿ. ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ನಮ್ದು ಇದೆಲ್ಲ ಇದು ಪ್ರಾಧಿಕಾರ. ಇದು ಪ್ರಾಧಿಕಾರದ ವಿಶೇಷ ಏನಂತ ಹೇಳಿದ್ರೆ, ಇಲ್ಲಿ ಉತ್ಪತ್ತಿ ಆಗುವಂತ ಆದಾಯದಿಂದನೇ ನೀವು ಇದನ್ನ ಮ್ಯಾನೇಜ್ ಮಾಡಬೇಕಾಗುತ್ತೆ ನಾವು. ಇಲ್ಲಿ ಸಂಬಳ, ಆಮೇಲೆ ಅನಿಮಲ್ಸ್ ಮೇಂಟೆನೆನ್ಸ್ ಇದೆಲ್ಲ ಇರುತ್ತಲ್ಲ. ಹಾಗಾಗಿ ನಾವು ಎಷ್ಟು ಸೆಲ್ಫ್ ಸಸ್ಟೈನ್ ಆಗ್ತೀವೋ, ನಮಗೆ ನಾವೇ ಎಷ್ಟು ಸೆಲ್ಫ್ ಸಸ್ಟೈನ್ ಆಗ್ತೀವೋ ಅಷ್ಟು ನಮಗೆ ಮುಂದೆ ಅದಕ್ಕೆ ಫ್ಯೂಚರ್ ಚೆನ್ನಾಗಿರುತ್ತೆ, ಭವಿಷ್ಯ ಚೆನ್ನಾಗಿರುತ್ತೆ. ಆ ದೃಷ್ಟಿಯಿಂದ ನಾವು ಇದನ್ನ ಹೆಚ್ಚು ಬೆಳೆಸೋದ್ರ ಕಡೆಗೆ ನೋಡ್ತಾ ಇದ್ದೀವಿ. ಹೆಚ್ಚು ಜನ ಬಂದ್ರೆ ನಮಗೆ ಡೆಫಿನೆಟ್ಲಿ ನಾವು ಸಕ್ಸಸ್ ಆದ್ವಿ ಅಂತ.